ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ತಾವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆಗಳನ್ನ ಮಾಡಿ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಬಹುದು. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿಮ್ಮ ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಸಂತಾನದ ಸಮಸ್ಯೆಗಳಿಂದ ಅಥವಾ ಸಂತಾನ ಇಲ್ಲ ಅಂತ ಸಾಕಷ್ಟು ಜನ ಹೆಣ್ಮಕ್ಳು ಸಮಸ್ಯೆ ಆಗ್ತಾ ಇರುತ್ತೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಕನ್ಸೀವ್ ಆಗ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ಸು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. 3 ಮಂತ್ಸ್ಗೆ 5 ಮಂತ್ಸ್ಗೆ ಅಥವಾ ಇನ್ನೆಲ್ಲೋ 7th ಮಂತ್ಗೆ ಇನ್ನೇನು ಮಗು ಕೈಗೆ ಬರುತ್ತೆ ಅನ್ನೋ ಕೈನಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಅಬೋರ್ಷನ್ಸ್ ಆಗುವಂಥದ್ದು ಆಗ್ತಾ ಇರುತ್ತೆ. ಇದನ್ನು ಕೂಡ ನಾವು ಜಾತಕದಲ್ಲಿ ತಿಳ್ಕೊಳ್ಬಹುದಾ ಅಥವಾ ಇತ್ತೀಚೆಗೆ ಈ ಥರ ಜಾಸ್ತಿ ಆಗೋದಕ್ಕೆ ಏನು ಕಾರಣಗಳಿರಬಹುದು? ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇತ್ತೀಚೆಗೆ ಅಂತ ಅಲ್ಲ, ಕಾಲಕ್ಕೆ ಅದು ನಡೆದೋಗ್ತಾ ಇರುತ್ತೆ. ಅವರ ಊಟದ ಪದ್ಧತಿ, ಆಮೇಲೆ ಅವರಿರ್ತಕ್ಕಂತಹದ್ದು ತುಂಬ ಹೀಟ್ ಇರೋಂಥ ಪ್ಲೇಸ್, ಉಷ್ಣದ ಅಂಶ ಜಾಸ್ತಿ ಹೆಚ್ಚಿಗಿರೋಂಥದ್ದು, ಅವರು ತಿನ್ನುವಂಥ ಪದಾರ್ಥಗಳು ಕೂಡ ಹೆಚ್ಚಿಗೆ ಉಷ್ಣಾಂಶದಿಂದಲೇ ಕೂಡಿರೋಂಥದ್ದು. ಇನ್ನು ಅದರ ಜೊತೆಗೆ ಆ ಮನೆಯಲ್ಲಿ ಯಾರ್ಯಾರು ಅವರ ಸಂಬಂಧಿಕರೋ ಅವರಲ್ಲಿ ವಾದ ವಿವಾದಗಳು ನಡೆಯುವಂಥದ್ದು, ಅದರಲ್ಲಿ ಆ ಗಂಡನಿಂದಲೋ ಅತ್ತೆಯಿಂದಲೋ ನಾದನೆಯಿಂದಲೋ ಮೈದನಿಂದಲೋ ಇನ್ಯಾರೋ ಸಂಬಂಧಿಕರಿಂದ ಎಷ್ಟು ಅಂತಂದರೆ ಆ ದೊಡ್ಡ ಮಟ್ಟದ ಟೆನ್ಷನ್, ಡಿಪ್ರೆಷನ್, ನೋವು, ದುಃಖ ಇವೆಲ್ಲವನ್ನು ಕೂಡ ಅನುಭವಿಸಿದಾಗ ಆಬ್ವಿಯಸ್ಲಿ ಒತ್ತಡ ಅದರ ಮೇಲೆ ಬಿದ್ದು ಬಿಡುವಂಥದ್ದು ಸಹಜವಾಗಿ ನಡೆದೇ ಹೋಗ್ಬಿಡ್ತವೆ. ಇನ್ನು ಕೆಲವರಿಗೆ ಮನೆಯಲ್ಲೂ ಕೆಲಸ, ಪಾಪ ಹೆಣ್ಣು ಮಕ್ಕಳಿಗೆ ಇಲ್ಲಿ ಜಾಬ್ ಮಾಡ್ತಿರ್ತಾರೆ, ಅಲ್ಲೂ ಕೆಲಸ, ಈ ಒತ್ತಡವನ್ನು ನಿಭಾಯಿಸಿ ಈ ಕಡೆಯಿಂದ ಆ ಕಡೆ ಟ್ರಾವೆಲ್ ಮಾಡ್ತಾ ಇನ್ನು ಹೇಳುತ್ತಿರೋದು ಅದು ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ತುಂಬ ನೀವು ಹೇಳಿದ್ರಲ್ಲ, ಆ ಸ್ಟ್ರೆಸ್ ಏನಿದೆಯೋ ಆ ಸ್ಟ್ರೆಸ್ ಅಂತ ಬಂದಾಗ ಇನ್ನು ಡಾಕ್ಟ್ರು ಕೂಡ ಏನು ಮಾಡೋಕ್ಕೆ ಬರಲ್ಲ ಅಲ್ಲಿ ಪಾಪ. ಇನ್ನು ಉಳಿದಿರೋದು ಒಂದೇ ದಾರಿ, ಹಾಗೆ ಅಂಥದ್ದು. ಇದರಲ್ಲಿ ಜಾತಕದಲ್ಲಿ ಸಂತಾನ ಭಾವ 5ನೇ ಮನೆ ಏನು ತೋರಿಸಿರುತ್ತೋ ಬಹುಶಃ ಮೊದಲೇ ಇಂಡಿಕೇಷನ್ ಕೊಟ್ಟಿರುತ್ತೆ. ಮೊದಲೇ ಎಚ್ಚೆತ್ತುಕೊಂಡು ಪಾಪ ಎಷ್ಟೋ ವರ್ಷಗಳಿಗೆ ಅವ್ರಿಗೆ ಒಂದು ಕನ್ಸೀವ್ ಆಗಿರುತ್ತೆ, ಖಂಡಿತ ಅಲ್ಲಿ ಒಂದು ಸಿಹಿ ಸುದ್ದಿ ಕೇಳಿರ್ತಾರೆ. ಆನಂತರ ಮತ್ತು ದುಃಖ ಅದು ಆದಾಗ ಬಹಳ ನೋವು ಪಡ್ತಿರ್ತಾರೆ ಅವರು. ಈಗ ಆಗಬಾರ್ದು ಅಂದಾಗ ಸ್ವಲ್ಪ ಎಚ್ಚೆತ್ತುಕೊಳ್ತಾ ನೀವೇನಾದರೂ ಸರಿಯೇ ಆ ಥರ ಜಾಬ್ ಇದ್ದರೆ ಏನಾದರೂ ಮಾಡಿ ಅನುಕೂಲವಾಗಿ ನಿಮ್ಮ ಮನೆಯಲ್ಲಿ ಮಾತಾಡಿಕೊಂಡು ಆ ಜಾಬನ್ನು ತ್ಯಜಿಸಿ ಕೃಷ್ಣನ ಅಷ್ಟೋತ್ತರವನ್ನು ಓದಬೇಕು. ಇವರು ಯಾರಿಗೆ ಆ ಸಮಸ್ಯೆ ಬರಬಾರದು ಅಂತಂದರೆ ಕೃಷ್ಣನ ಅಷ್ಟೋತ್ತರವನ್ನು ಓದುವಂಥದ್ದು. ಇನ್ನೂ ಸಾಧ್ಯವಾದರೆ ನವಗ್ರಹಗಳ 9 ಅಷ್ಟೋತ್ತರಗಳನ್ನು ಓದುತ್ತಾ ಆ ಒಂದೊಂದು ಅಷ್ಟೋತ್ತರಲ್ಲೂ ಕೂಡ 1 by 1 ಅದರ ಮೀನಿಂಗ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಅವರು ಭಗವದ್ಗೀತೆಯ ಪುಸ್ತಕವನ್ನು ಒಮ್ಮೆ ಗಮನಿಸುವಂಥದ್ದು, ನೋಡುವಂಥದ್ದು, ಅದು ಪ್ರತಿ ಅಧ್ಯಾಯದ ಮೊದಲ ಹೆಡ್ಡಿಂಗ್ ಇರುತ್ತಲ್ಲ ಅದನ್ನಾದರೂ ಓದಬೇಕು. ಅದನ್ನು ಓದುವಂಥದ್ದು. ಇವರಿಗೆ ಸಮಯ ಸಿಕ್ಕಿದೆ ಅಂತಂದರೆ ಒಂದೊಂದು ಅಧ್ಯಾಯವನ್ನು ಕೂಡ ಓದುತ್ತಾ ಬರುವಂಥದ್ದು. ಆಮೇಲೆ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಯೇ ಬರಬಾರದು ಅಂತಂದರೆ ಗುರುಚರಿತ್ರೆಯಲ್ಲಿ 5ನೇ ಅಧ್ಯಾಯವನ್ನು ಇವರು ಓದುವಂಥದ್ದು. ಗುರುಚರಿತ್ರೆಯಲ್ಲಿ 5ನೇ ಅಧ್ಯಾಯವನ್ನು ಓದಿದರೆ ಒಂದು ಚಮತ್ಕಾರವೇ ನಡೆದು ಹೋಗುತ್ತೆ. ಬಹುಶಃ ಇವರು ಊಹೆಯನ್ನು ಮಾಡಿರಲ್ಲ ಅಂಥ ಬುದ್ಧಿವಂತಿಕೆಯ ಮಗುವೇ ಇವರಿಗೆ ಜನನವಾಗೋದು ಕೂಡ ಕಟ್ಟಿಟ್ಟ ಬುತ್ತಿ. ಅಲ್ಲಿಂದ ಆಚೆಗೆ ದತ್ತಾತ್ರೇಯನ ದೇವಸ್ಥಾನಕ್ಕೆ ಇವರು ಯಾವತ್ತಾದರೂ ಇವರು ಈ ರೀತಿಯಾಗಿ ಮಾಡಿಕೊಳ್ತಾ ಆ ದತ್ತಾತ್ರೇಯ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಕ್ಕೆ ಏನಾದರೂ ಸಿಹಿಯನ್ನು ನೈವೇದ್ಯ ಕೊಡುವಂಥದ್ದು. ಈ ಗುರುಚರಿತ್ರೆ 5ನೇ ಅಧ್ಯಾಯವನ್ನು ಓದಿದ್ದೇ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ನಡೆದು ಹೋಗುತ್ತೆ. 1-2 ಅನುಭವಿಸಿರ್ತಾರೆ ಮತ್ತು ಅದೇ ಭಯ, ಅದೇ ಭೀತಿ ಇರುತ್ತೆ ಅವರಿಗೆ. ಒಂದು ಸಲ ಈ ಗುರುಚರಿತ್ರೆ 5ನೇ ಅಧ್ಯಾಯವನ್ನು ಓದಿ ಆ ಒಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಸಿಹಿಯನ್ನು ಅದರ ಜೊತೆಗೆ ಅಂಜೂರವನ್ನೇನಾದರೂ ನೈವೇದ್ಯಕ್ಕೆ ಕೊಡ್ತಾರಂದರೆ ಮುಗೀತು, ಏನೋ ಸಾಧ್ಯವೇ ಇಲ್ಲ. ಬಹುಶಃ ಡಾಕ್ಟ್ರು ಕೂಡ ಡೌಟ್ ಇದೆ ಅಂತ ಹೇಳಿದ್ರು ಕೂಡ ನೀವು ಆ ಕಡೆ ತಲೆನೇ ಹಾಕಬೇಕಾಗಿಲ್ಲ, ಡಾಕ್ಟ್ರ ಕಡೆ ಅಷ್ಟು ಅದ್ಭುತವಾಗಿರೋ ಒಂದು ಪವಾಡ ನಡೆದು ಹೋಗುತ್ತೆ. ದತ್ತಾತ್ರೇಯರ ಕೃಪೆಯಿಂದ ಇವರಿಗೆ ಸಂಬಂಧಪಟ್ಟ ಸಂತಾನದ ಅಪೇಕ್ಷೆಯನ್ನು ತುಂಬ ಚೆನ್ನಾಗಿ
ಇವರು ಏನು ಅಂದುಕೊಂಡಿರ್ತಾರೆ ಅದಕ್ಕೆ ಆ ಭಗವದ್ಗೀತೆಯನ್ನು ಓದಬೇಕು, ಆ ಕೃಷ್ಣನ ನೋಡಬೇಕು, ಆಮೇಲೆ ಆ ಭಗವದ್ಗೀತೆ ಪುಸ್ತಕ ಬರ್ತಕ್ಕಂಥ ಅಷ್ಟೂ ಕೂಡ ಚಿತ್ರಪಟಗಳನ್ನು ನೋಡ್ತಾ ಇರ್ತಕ್ಕಂಥದ್ದು, ಸಾಧ್ಯವಾದರೆ ಒಂದೆರಡು ಅಧ್ಯಾಯವನ್ನು ಓದುವಂಥದ್ದು ಅದಕ್ಕೆ ತಿಳಿಸ್ತಾರೆ. ಅದು ಮಾಡಿದಾಗ ಪೀಸ್ ಆಫ್ ಮೈಂಡ್, ಶಾಂತಿ ಲಭಿಸುವಂಥದ್ದು. ರಾತ್ರಿ ಕಾಲದಲ್ಲಿ ಮಾತ್ರ ಕೃಷ್ಣನನ್ನು ನೆನಪು ಮಾಡಿಕೊಂಡೆಯೇ ಇವರು ನಿದ್ದೆ ಮಾಡಬೇಕು, ಆ ಕೃಷ್ಣನ ಸ್ತೋತ್ರನ ಓದಿಯೇ ಇವರು ನಿದ್ದೆ ಮಾಡಬೇಕು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ತುಂಬ ಸಮಸ್ಯೆ ಪಡ್ತಾ ಇರ್ತಾರೆ, ಅಥವಾ ಅವರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಈ ತೊಂದರೆ ಆದಾಗ ಎಲ್ಲೋ ಒಂದು ಕಡೆ ಹ್ಯಾಪಿನೆಸ್ನ ಸೆಲೆಬ್ರೇಟ್ ಮಾಡ್ದಂಗಲ್ಲ, ಈ ರೀತಿ ಆದಾಗ ದುಃಖ ಪಡುವಂಥದ್ದಲ್ಲ. ಈ ಒಂದು ಹಂತಕ್ಕೆ ಬಂದು ನಿಂತಿರ್ತಾರೆ, ಅವ್ರಿಗೆ ಒಂದು ಒಳ್ಳೆ ರೆಮಿಡಿ ತಿಳಿಸ್ಕೊಟ್ಟಿದ್ದೀರಾ. ಪೀಸ್ ಆಫ್ ಮೈಂಡ್ ಇರುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ, ಟ್ರಾವೆಲಿಂಗ್ನ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಭಾಳ ಉತ್ತಮವಾಗಿರುವಂಥ ಮೆಸೇಜ್ನ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.